ಇನ್ನು ಬಾಂಗ್ಲಾ ರೀತಿ ಮುತ್ತಿಗೆ ಹೇಳಿಕೆಗೆ ಸಂಬಂಧಪಟ್ಟಂತೆ MLC ಐವಾನ್ ಡಿಸೋಜ ಅವರ ಮನೆ ಮೇಲೆ ಕಲ್ಲು ತೂರಾಟವಾಗಿದೆ. ಮೊನ್ನೆ ತಾನೇ ಬಿಜೆಪಿ ಹಾಗೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇದನ್ನು ಖಂಡಿಸಿ ಈಗಾಗಲೇ ಪ್ರತ್ಯಾರೋಪಗಳು ಕೂಡ ಉಂಟಾಗಿತ್ತು. ಇನ್ಫ್ಯಾಕ್ಟ್ ಬಿಜೆಪಿ ನಾಯಕರು ಇದನ್ನು ಉಗ್ರವಾಗಿ ಖಂಡಿಸಿದರು. ಈಗ ಐವಾನ್ ಡಿಸೋಜ ಅವರ ಮನೆ ಮೇಲೆ ಕಲ್ಲು ತೂರಾಟವಾಗಿದೆ. ನಿನ್ನೆ ರಾತ್ರಿ ಐವಾನ್ ಡಿಸೋಜ ಅವರ ಮನೆ ಮೇಲೆ ಕಲ್ಲು ತೂರಾಟವಾಗಿದೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂಥ ಮನೆ ಇದು. ಅಲ್ಲಿ ಕಲ್ಲು ತೂರಾಟವಾಗಿದೆ. ನೋಡ್ತಾ ಇದ್ದರ ದೃಶ್ಯದಲ್ಲಿ ಮನೆ ಒಳಗಡೆ ಕಲ್ಲಿನ ಚೂರುಗಳು ಬಂದು ಬಿದ್ದಿದೆ. ಅದೇ ರೀತಿ ಮನೆಯ ಗ್ಲಾಸ್ಗಳು ಕೂಡ ಪುಡಿಯಾಗಿದೆ. ಹೀಗಾಗಿ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ BJP ನಾಯಕರು ನಿರಂತರವಾದಂಥ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಿನ್ನೆ ದುಷ್ಕರ್ಮಿಗಳು ಅಲ್ಲಿ ಕಲ್ಲು ತೂರಾಟ ನಡೆಸಿರೋದಕ್ಕೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ. ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಐವಾನ್ ಡಿಸೋಜ ಅವರ ನಿವಾಸಕ್ಕೆ ನೀಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಒಂದು ವಿಶೇಷವಾದ ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. MLC ಐವಾನ್ ಡಿಸೋಜ ಅವರ ಮನೆ ಮೇಲೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಲಾಗಿರುವಂಥದ್ದು. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂತಹ ಏನು ಐವಾನ್ ಡಿಸೋಜ ಅವರ ಮನೆ ಇದೆ, ಇಲ್ಲಿ ಕಲ್ಲು ತೂರಾಟ ನಡೆದಿರುವಂಥದ್ದು. ಸದ್ಯಕ್ಕೆ ಕಲ್ಲು ತೂರಾಟ ನಿನ್ನೆ ರಾತ್ರಿ ನಡೆದಿದೆ. ಬೆಳಗ್ಗೆ ಅವರ ಬೆಂಬಲಿಗರೆಲ್ಲರೂ ಕೂಡ ಈಗ ಮನೆ ಹತ್ರ ಬಂದಿರುವಂಥದ್ದು, ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿರುವಂಥದ್ದನ್ನು ನೋಡ್ಬೋದಾಗಿದೆ. ನಿನ್ನೆ ರಾತ್ರಿ ಬಂದಂತಹ ಕಿಡಿಗೇಡಿಗಳು ಕಾಂಪೌಂಡ್ ಹೊರಗಡೆಯಿಂದ ಕಲ್ಲನ್ನು ತೂರಿರುವಂಥದ್ದು. ಕಲ್ಲುಗಳು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಇನ್ನೂ ಕೂಡ ಕಲ್ಲುಗಳು ಅಲ್ಲೇ ಇರುವಂಥದ್ದು. ಅಂದರೆ ಕಲ್ಲು ತೂರಿದ್ದ ರಭಸಕ್ಕೆ ಅಲ್ಲಿನ ಏನು ಅವರ ಮನೆಯಲ್ಲಿದ್ದಂತಹ ಬಾಗಿಲಿನ ಗಾಜೇನಿದೆ ಅದು ಪುಡಿ ಆಗಿರುವಂಥದ್ದು. ಸೊ ಅಲ್ಲಿಗೆ ಡ್ಯಾಮೇಜ್ ಆಗಿದೆ. ಮತ್ತು ಮೇಲ್ಭಾಗದಲ್ಲೂ ಕೂಡ ಕಲ್ಲು ತೂರಾಟವನ್ನು ಇಲ್ಲಿ ಮಾಡಿರುವಂಥದ್ದು ನೋಡ್ಬೋದಾಗಿದೆ. ಅಲ್ಲಿ ಮೇಲ್ಭಾಗದಲ್ಲೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ. ಈ ಕಡೆ ಒಂದು ದೀಪ ಏನಿದೆ, ಆ ಒಂದು ಲೈಟ್ ಸುತ್ತ ಇರುವಂತಹ ಗಾಜು ಕೂಡ ಪುಡಿಯಾಗಿರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಕಲ್ಲುಗಳನ್ನು ತೂರಾಟವನ್ನು ಮಾಡಿರೋದನ್ನು ನೋಡ್ಬೋದಾಗಿದೆ. ಇಲ್ಲೂ ಕೂಡ ಕಲ್ಲಿರುವುದನ್ನು ನೋಡ್ಬೋದಾಗಿದೆ. ಸೊ ಇಲ್ಲಿ ಈ ಮಾದರಿಯ ಕಲ್ಲುಗಳನ್ನು ತೆಗೆದುಕೊಂಡು ಬಂದು, ಅಂದರೆ ಯಾವುದೋ ರಸ್ತೆ ಕೆಲಸಕ್ಕೆ ಬಂದಿರುವಂಥ ಕಲ್ಲನ್ನು ತೆಗೆದುಕೊಂಡು ಬಂದು ಇಲ್ಲಿ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು. ಅಂದರೆ ಕಂಪ್ಲೀಟಾಗಿ ಮನೆಯ ಎಲ್ಲ ಭಾಗಕ್ಕೂ ಕೂಡ ಇಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕಲ್ಲುಗಳು ಬಿದ್ದಿರುವಂಥದ್ದು. ಅಂದರೆ ಏನು ಈ ಕಾಂಕ್ರೀಟ್ ಮಿಕ್ಸ್ ಕಲ್ಲುಗಳೇನಿದೆ ಇದನ್ನು ಹಾಕಿಕೊಂಡು ಬಂದು ಅವರ ಮನೆಯ ಪಕ್ಕದಲ್ಲಿರುವಂತಹ ಕಚೇರಿ ಮತ್ತು ಮನೆ ಎರಡು ಭಾಗಕ್ಕೂ ಕೂಡ ಈ ಒಂದು ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಇದರ ಬಗ್ಗೆ ಮಾಹಿತಿ ನೀಡೋಕ್ಕೆ ಎಲ್ಲರೂ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಂದರೆ ಎಷ್ಟೊತ್ತಿಗಾಯಿತು, ಹೇಗೆ ಘಟನೆ ಆಯಿತು ಅನ್ನೋದ್ರ ಬಗ್ಗೆ. ಇವಾಗ ಈ ಕಲ್ಲು ತೂರಾಟ ಎಷ್ಟೊತ್ತಿಗಾಯಿತು ಮತ್ತು CC ಕ್ಯಾಮ್ರಾದಲ್ಲಿ ದಾಖಲಾಗಿದೆ, ಅದರಲ್ಲಿ ಏನು ಕಾಣುತ್ತೆ? ಸರಿಸುಮಾರು 11:15 ಗಂಟೆಗೆ ಅವರ ವೈಫ್ ಡಾಕ್ಟ್ರು ಕವಿತಾ ಡಿಸೋಜ ಅಂತ ಅವರು ಬಂದು ಕಾರಿಟ್ಟು ನಂತರ ಗೇಟ್ ಹಾಕಿದ 5 ನಿಮಿಷದಲ್ಲಿ ಅವರು ಬಂದು ಹೊಡೆದಿದ್ದಾರೆ. ಸ್ಟಾರ್ಟಿಗೆ CC ಕ್ಯಾಮ್ರಾ ಫುಟೇಜಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾರೆ. ನಂತರ ಇಬ್ಬರು ಬಂದು ಬೈಕಲ್ಲಿ ಬಂದು ಒಂದು 5 ನಿಮಿಷ ಗ್ಯಾಪಲ್ಲಿ ಇಬ್ಬರು ಬೈಕಲ್ಲೇ ಬಂದು ಕಲ್ಲು ತೂರಾಟ ಮಾಡಿ ಹೋಗ್ತಾರೆ. ಸ್ಟಾರ್ಟ್ ಇದು ಕಲ್ಲು ತೂರಾಟ ಆದಾಗ ಕವಿತಾ ಅವರು ಡಾಕ್ಟ್ರು ಪೊಲೀಸಿಗೆ ಫೋನ್ ಮಾಡಿದರು. ಸೆಕೆಂಡ್ ಟೈಮ್ ಸ್ಕೂಟರಿಂದ ಬಂದು ಹೋದು ಒಂದು 5 ನಿಮಿಷ ಆಗ ಪೊಲೀಸವರು ಬಂದಿದ್ದಾರೆ. ನಾವು ಸುಮಾರು 11:45 ಗಂಟೆಗೆ ಇಲ್ಲಿಗೆ ಬಂದಿದ್ದೇವೆ. ಐವಾನ್ ಡಿಸೋಜ ಅವರು ಇರಲಿಲ್ವಾ ಮನೆಯಲ್ಲಿ? ಅವರಿಲ್ಲ, ಅವರು ಬ್ಯಾಂಗ್ಳೂರು ಹೋಗಿದ್ದಾರೆ. ಅಂದರೆ ಈಗ ಅವರ ವೈಫ್ ಮನೆ ಒಳಗಡೆ ಆಗಿನೂ ಹೋಗಿದ್ರು ಅಂತ. ಅಂದರೆ ಮನೆಗೆ ಕಲ್ಲು ಹೊಡೆಯೋಕ್ಕೆ ಬಂದಿರೋಂಥ ಉದ್ದೇಶ ಇದೆಯಾ, ಇಲ್ಲ ಯಾರಿಗಾದರೂ ಕಲ್ಲು ಬಿಸಾಡಬೇಕು ಅಂತ ಬಂದಿದ್ದಾರೆ, ಏನು ಇರ್ಬೋದು ಅಂತ? ಅಲ್ಲ, ಮನೆಗೆ ಅಂತ ಬಂದಿದೆ. ಅಂದರೆ ಅವ್ರಿಗೆ ಗೇಟ್ ಹಾಕಿ ಮನೆಗೆ ಒಳಗೆ ಹೋಗಿದ್ದಾರೆ. ಹೋದೊಂದು 5 ನಿಮಿಷ ಆದಾಗ ಕಲ್ಲು ಬಿತ್ತು. ಸ್ಟಾರ್ಟಿಗೆ ಕಲ್ಲು ಬಿದ್ದಾಗ ಅವರು ಫೋನ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಆಗ ಪೊಲೀಸವರು ಬರುವಾಗ ಪುನಃ ಸ್ಕೂಟರಲ್ಲಿ ಬಂದು ಇಬ್ಬರು ಹೊಡೆದು ಹೋಗಿದ್ದಾರೆ ಅಷ್ಟರಲ್ಲಿ. ಅಂದರೆ ರಾತ್ರಿಯಾಗಿ ಫುಟೇಜ್ ಅಷ್ಟು ಕಾಣೋದಿಲ್ಲ. ಮಾಜರ್ ಪೊಲೀಸವರು ರಾತ್ರಿ ಮಾಜರ್ ಮಾಡಿ ಫುಟೇಜ್ ಎಲ್ಲ ತಗೊಂಡು ಹೋಗಿದ್ದಾರೆ. ಈಗ ಯಾರು ಕಲ್ಲು ತೂರಾಟ ಮಾಡಿರೋದು ಏನು ಗೊತ್ತಾಗಿಲ್ಲ. CC ಕ್ಯಾಮ್ರಾದ ಯಾರು ಮುಖ ಕಾಣ್ತಾ ಇಲ್ಲ. ಅದು ಇನ್ನೂ ಅಂದರೆ ಅಕ್ಕಪಕ್ಕದ CC ಕ್ಯಾಮ್ರಾ ನೋಡಿ ಫೈಂಡ್ ಔಟ್ ಮಾಡಿ ಬೆಳಿಗ್ಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.